ದ ಕ್ಲೋಸ್ ಗಾರ್ಡ್ ಪೊಸಿಷನ್ ತಿರ್ಗಿ ಒಂದು ಪುಷ್ ಮಾಡಿ ಇಲ್ಲಿ ಎಲ್ಬೋದಲ್ಲೆಲ್ಲ ಹೊಡಿತಾನೆ. ಟ್ಯಾಪಿಂಗ್ ಆ್ಯಂಡ್ ಬ್ರಿಡ್ಜ್ ಲಿಫ್ಟ್ ಹಂಗೆ ಸೂಪರ್. ಇಲ್ಲಿ ನಾವಿಲ್ಲಿ ಟ್ಯಾಪ್ ಮಾಡಿದ್ರೆ ಬಿಟ್ಟರು ಬೀಳುತ್ತೆ. ಆ್ಯಸ್ ಎ ಫೈಟರ್ ಇದು ಪ್ಲೇಸ್ ಮಾಡಿ. ಬ್ರೇಕ್ಫಾಸ್ಟ್ ನೆಕ್ಸ್ಟ್ ಎಸ್ ವೆರಿ. ಬಟ್ ನಾವು ಕಲ್ತಿರೋ ವಿದ್ಯೆ ಒಂದಕ್ಕೆ ಏನಾದರೂ ಇನ್ನೊಂದು ಸ್ಕೆಚ್ ಮಾಡಿದ್ದಾರೆ ಇನ್ನೊಂದು ಕೌಂಟರ್ ಬರುತ್ತೆ. ನಾನು ಹಾಕ್ಕೊಂತೀನಿ ಅಲ್ಲೇ. ಅರ್ಥ ಆಗ್ತಾ ಇದೆ. ಟ್ರಯಾಂಗಲ್ ಇದು ಹಾಕೊಂಡೆ ಸ್ಪ್ಯಾಂಕಿಂಗ್. ಮೊದಲೆಲ್ಲ ನಾವು ರೂಮ್ಗಳಲ್ಲಿ 4 ಗೋಡೆ ಮಧ್ಯೆ ಮಾಡ್ತಾ ಇದ್ವಿ. ಎಲ್ಲ ನೋಡಿ ಬೀಚಲ್ಲಿ MM ಮಾಡ್ತಾ ಇದ್ದಾರೆ ಅಂದರೆ ಅದು ದಟ್ ಈಸ್ ಬೇರೆ ಲೆವೆಲ್. ಆ ಥಾಟೇ ಬೇರೆ ಥರ ಇದೆ ಸರ್ದು. ಥ್ಯಾಂಕ್ಸ್ ಟು ಕೃಷ್ಣಮೂರ್ತಿ ಸರ್ ಅಂಡ್ ಶಶಿ ಸರ್, ಒಳ್ಳೆ ಕೋಚಿಂಗ್ ಕೊಟ್ಟರು. ಸೂಪರಾಗಿ ಕ್ಯಾಂಪ್ ಬ್ರೋ ಸೂಪರಾಗಿ ಮಾಡಿದ್ದಾರೆ. ಎಸ್ಪೆಷಲಿ ಒಳ್ಳೆ ಸರ್ರು. ನಮಗೆ ಈ ಥರ ಐಡಿಯಾಸ್ ಇರಲಿಲ್ಲ. ಹಂಗೆ ಮಾಡ್ಕೊಂಡು ಹೋದ್ಮೇಲೆ ಒಂದು ಎಕ್ಸ್ಪೀರಿಯನ್ಸಲ್ಲಿ ಇನ್ನೂ ತಿಳ್ಕೊಬೇಕಂತ ಇದಾಗ್ತಾ ಇದೆ ಇಂಟ್ರೆಸ್ಟ್. ಅಲ್ಲ ಬರ್ಬಿಟ್ಟು ಮಾತಾಡ್ತಿರೋ ನಾವು ಮಾತಾಡೋದ್ರಿ ಏನು ಗೊತ್ತಣ್ಣ. ನಿಮ್ಮನ್ನ 8 ವರ್ಷ ಕರ್ಕೊಂಬಂದಿಲ್ಲ ಮಾತಾಡಿಲಿ. ಈಗ ಸರ್ಫಿಂಗ್ ಹೋಗೋಣ ಬನ್ನಿ. ಸರ್ಫಿಂಗ್ ಮಾತ್ರ ಸೂಪರ್ ಆಗಿತ್ತು. ತಣ್ಣೀರ್ ಮೈಗೆ ಬಂದರೆ ಮಿಸ್ ಮಾಡಬೇಡಿ. ಸರ್ಫಿಂಗ್ ಲೆಟ್ಸ್ ಎಂಜಾಯ್. ಸೊ ಡೇ 2 ಆಫ್ MMA ಟ್ರೈನಿಂಗ್. ಸೊ ಈಗ ಕೆಲವು ನಿಮಿಷಗಳಲ್ಲಿ 7:30 ಆಗಿದೆ. ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತೀವಿ. ಏನು ಜಂಪೈ ಹೇಳಿ. ಬ್ಲಾಗ್ ಮಾಡ್ಕೊಳ್ತಾನೆ ಅವಾಗಲೇ ಕೆಲಸ ಮಾಡೋದು ಗೊತ್ತಿಲ್ಲ ನಿಮಗೆ. ಇಲ್ಲ ನೀವು ಮಾಡ್ತಾ ಇದ್ದೀರಲ್ಲ ಅದಕ್ಕೆ ನಾನು ಡಿಸ್ಟರ್ಬ್ ಯಾಕೆ ಮಾಡೋದು ಅಂತ. ಪ್ಲೇಯರ್ಸ್ಗಳೆಲ್ಲ ರೆಡಿ ಆಗ್ತಿದ್ದಾರೆ. ಹೇಳಪ್ಪ ಏನೋ ಹೇಳ್ತಿದ್ರು. ಹೇಳೋ ಅಲ್ಲಿ. ಈಸಿ ಮಾಸ್ಟರ್ ನೆನ್ನೆ ಹೇಳ್ಕೊಡಿದಲ್ಲ ತೆಗ್ದೊಂದು ಸಿಂಪಲ್. ಓಕೆ. ಆಮೇಲೆ ಕ್ಲೋಸ್ ಗಾರ್ಡ್. ದ ಕ್ಲೋಸ್ ಗಾರ್ಡ್ ಕೆಲವರು ಇದೇನು ಅಂಡರ್ ಹುಕ್ ಓವರ್ ಕಂಟ್ರೋಲ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತೀವಿ. ಅರ್ಥ ಆಗ್ತಿದೆ? ಹಾಂ ಓಕೆನಾ. ಇದು ಲಾಕ್ ಮಾಡಿ ಈ ಕಡೆ ನನ್ನ ಕಡೆ ಜೋರಾಗಿ ಪ್ರೆಸ್ ಮಾಡಿ ಎತ್ತಬೇಕು. ಹಂಗೆ ಅದೇ ಅರ್ಥ ಆಯ್ತಲ್ವಾ? ಇದನ್ನ ಇಲ್ಲಿ ಪ್ರೆಸ್ ಮಾಡಿದ್ರೆ ಸೊಂಟ ಲಿಫ್ಟ್ ಮಾಡ್ತೀವಿ ಈ ಥರ. ಹಾಂ ಎಸ್. ಅವ್ರು ಬಿಡಿಸ್ಕೊಳ್ಳೋಕೆ ಸ್ವಲ್ಪ ಟ್ರೈ ಮಾಡಿದಾಗ ಮೂಮೆಂಟು ಫ್ರೀ ಸಿಗುತ್ತೆ. ಇವ್ನು ರೋಲ್ ಮಾಡ್ತಾನೆ. ಈಗ ರೋಲ್ ಮಾಡಿ ಇವ್ನು ಮೇಲ್ಗಡೆ ಬರ್ತಾ ಇದ್ದಾನೆ. ನಾವು ಇಲ್ಲಿಗೆ ಬಂದುಬಿಟ್ರೆ ಏನು ಸರ್ ಮಾಡೋದು ಅಂತ ಕೆಲವು ಫೈಟರ್ಸ್. ಅರ್ಥ ಆಗ್ತದೆ? ತುಂಬ ಅಗ್ರೆಸಿವ್. ನೀವು ಬೇಕಾದರೆ ಇಲ್ಲಿ ಲಾಕ್ ಮಾಡಿ ಸ್ವಲ್ಪ ಪ್ಲೆಜರ್ ಆಗುತ್ತೆ. ಈಗ ಲಾಕ್ ಮಾಡೋ ಬದಲು ಏನು ಮಾಡಿ ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಹತ್ತು ಕಡೆ ಲಾಕ್ ಮಾಡಬೇಕಾಗುತ್ತೆ. ಲಾಕ್ ಮಾಡಿ ನೋಡ್ಕೊಳ್ಳಿ. ಸೊ ಇಲ್ಲಿ ಇದು ಮಿನಿ ಸೆಕೆಂಡಲ್ಲಿ ಮಾಡಬೇಕು. ಯಾಕಂದರೆ ಇದು ತುಂಬ ಹಾರ್ಡೆಸ್ಟ್ ಪೊಸಿಷನ್. ತಿರ್ಗಿ ಒಂದು ಪುಷ್ ಮಾಡಿ ಇಲ್ಲಿ ಎಲ್ಬೋದಲ್ಲೆಲ್ಲ ಹೊಡಿತಾನೆ. ಮಿನಿ ಸೆಕೆಂಡಲ್ಲಿ ಏನು ಮಾಡಬೇಕು, ಈ ಥರ ಪ್ಲೆಜರ್ ಕೊಟ್ಟು ಏನು ಮಾಡಬೇಕು ಇದೆಯಲ್ಲ. ಸೊ ಹಿಯರ್ ಸ್ವಲ್ಪ ನೋಡಿ ಎಷ್ಟು ಬ್ಯಾಲೆನ್ಸ್ ಹೋಗುತ್ತೆ. ಬ್ರಿಡ್ಜ್ ಮಾಡ್ತೀವಿ. ಟ್ಯಾಪಿಂಗ್ ಆ್ಯಂಡ್ ಬ್ರಿಡ್ಜ್ ಲಿಫ್ಟ್ ಹಂಗೆ ಸೂಪರ್. ಇಲ್ಲಿ ನಾವಿಲ್ಲಿ ಟ್ಯಾಪ್ ಮಾಡಿದ್ರೆ ಎತ್ತಾಗಿ ಓಕೆ ಗುಡ್ 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 ಫೈನ್. ವೆರಿ ಗುಡ್ ನೈಸ್. ಓಕೆ ಅರ್ಥ ಆಗ್ತಾಯಿದೆ? ಡನ್. ಸೊ ಹಿಯರ್ ಟ್ಯಾಪ್ ಅಲ್ಲೂ ಆಗುತ್ತೆ. ಇನ್ನೂ ಪ್ಲೆಜರ್ ಬೇಕು ಅಂದರೆ ಫುಲ್ ಪ್ಲೆಜರ್ ಫಸ್ಟ್ ಇಲ್ಲಿ ಪ್ಲೆಜರ್ ಕೊಟ್ಟು ಆಮೇಲೆ ಇಲ್ಲಿಂದ ಎತ್ಕೊಳ್ಳಿ. ಆಮೇಲೆ ಡೌನ್ ಸೈಡ್ ಸರಿ ಟ್ಯಾಪ್ ಆಗ್ತದೆ. ಇಟ್ಸ್ ಎ ಟ್ಯಾಪ್. ಸೊ ಯಾವುದನ್ನು ಕಂಟ್ರೋಲ್ ಇಟ್ಕೊಳ್ಳಿ. ಈ ಥರ ಬಾಡಿ ಟ್ವಿಸ್ಟ್ ಮಾಡಬೇಕು. ಯಾಕಂದ್ರೆ ಸಿಂಪಲಾಗಿ ಬಿಟ್ಟರು ಬೀಳುತ್ತೆ. ಅರ್ಥ ಆಗ್ತಿದೆಯಾ? ದ ಪ್ಲೆಜರ್ ಹಿಯರ್ ಹಿಯರ್. ಆಮೇಲೆ ಸಾಕು, ಇಷ್ಟೇ ಸಾಕು. ಇದು ಆರಂಭ ನೀಟಾಗಿ ಕಲ್ತ್ಕೊಂಡ್ರೆ ಫ್ಲೈಯಿಂಗ್ ಆರಂಭ ಆಗ್ತಾರೆ. ಚಿಮೋರೋ ಅಮೇರಿಕಾನ ಅವೆಲ್ಲ ಸೈಡ್ ಕಂಟ್ರೋಲ್ ಕೂಡ ಆಗ್ಬೋದು, ಎಲ್ಲ ಆಗ್ಬೋದು. ಸೊ ಏನು ಮಾಡ್ತೀನಿ ನೋಡಿ, ಎರಡಕ್ಕೂ ಹಾಕ್ತೀನಿ. ಆಮೇಲೆ ಎರಡಕ್ಕೆ ಹಾಕಿ ಆಮೇಲೆ ಇಲ್ಲಿವರೆಗೂ ಫ್ರೀ ಆದಮೇಲೆ ನೋಡ್ಕೊಳ್ಳಿ ಇದು ಇದೆ ಅಲ್ಲ, ಇದು ನಾನು ಪ್ಲೇಸ್ ಮಾಡ್ಕೊತೀನಿ. ಆ್ಯಸ್ ಎ ಫೈಟರು ಇದು ಪ್ಲೇಸ್ ಮಾಡ್ತೀನಿ. ಇದಾಗಿಲ್ಲ ಅಂದರೆ ತಿರ್ಗಾ ಇದು ಫ್ರೀ ಆಯ್ತಲ್ಲ, ತಿರ್ಗಾ ಹಂಗೆ ಹತ್ಕೊಳ್ತೀನಿ. ಹಾಂ ಈಗ ಶಶಿ ಕಾಲ್ನಲ್ಲಿ ಬಿಡಿಸ್ಕೊಳ್ಳಿ. ಹಾಂ ಲಾಕ್ ಮಾಡಿ ನೋಡಿ. ಆ್ಯಸ್ ಎ ಫೈಟರ್ ಅವನು ತುಂಬ, ಯಾಕಂದರೆ ಆಗಿಲ್ಲ ಇದು ಆಗಿಲ್ವಾ ನೋಡ್ರಿ, ಆಗ್ತೀವಿ.
ಹೆವಿ ರೆಸ್ಲರ್ ಇದ್ದಾಗ ಅರ್ಥ ಆಗ್ತಿದ್ಯಾ? ಹೋಲ್ಡ್ ಮಾಡಿಟ್ಕೊಂಡ್ಬಿಡ್ತಾರೆ. MMA ಟ್ರೈನಿಂಗ್ ಮುಗಿಸಿ ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ. ಬ್ರೇಕ್ಫಾಸ್ಟ್ ಮಾಡೋಣ. ಒಳ್ಳೆ ಕಾನ್ಸೆಪ್ಟ್ ಬೇರೆ ಕಡೆ ಬಂದು ಬೀಚಲ್ಲಿ ಮಾಡೋದು ಒಳ್ಳೆ ನ್ಯೂ ಕಾನ್ಸೆಪ್ಟ್ ಇದು. ಬ್ರೇಕ್ಫಾಸ್ಟ್ ಈಗ ಪರಿಶೀಲಿಸ್ಬಿಡೋದಪ್ಪ. ಇದು ಪ್ರೈಸ್ ನೋಡ್ತಾ ಇದ್ದೆ. ನಾನು 2 ಪೀಸ್ ತಿಂದೆ. ಚಿಕನ್ ಪೀಸ್ ಆಗ್ತಾಯಿದೆ. ಸೊ 90% ಕೊಟ್ಟು ಯಾವತ್ತು ಕ್ಲಿಂಚ್ ಮಾಡ್ತಾರೆ ಈ ಥರ. ದ ಪ್ಲೇಜರ್ ಸ್ಲೋ ಮೂಮೆಂಟ್, ಈ ಕಡೆ ಮೂಮೆಂಟ್ ಫೈನ್. MMA ತುಂಬ ಯೂಸ್ಫುಲ್ ಆಗುತ್ತೆ ಆಫ್ ಗಾರ್ಡ್. ಎಲ್ಲಿ ಅಂದರೆ ಕೇಜ್, ಇನ್ಸೈಡ್ ದ ಕೇಜ್, ಅದು ಕೇಜ್ ಹತ್ರ ಈ ಪೊಸಿಷನ್ಗೆ ಹೋದರೆ ತುಂಬ ಮೇಲೆ ಇರೋದು ತುಂಬ ಅಡ್ವಾಂಟೇಜಸ್ ಇದೆ. ಈವನ್ ಮೌಂಟಿಂದ ಇದರಲ್ಲಿ ಜಾಸ್ತಿ ಇದೆ, ಯಾಕಂದರೆ ಪಂಚಸ್ ಈ ಕಡೆ ಬಂದು ಹೊಡಿಬೋದು. ಅರ್ಥ ಆಗ್ತಿದೆ. ಆದರೂ ಇನ್ನೂ ನೀವು ಇನ್ನೂ ಸ್ಟ್ರಾಂಗ್ ಹೋಗ್ಬೇಕಂದ್ರೆ ಸೊ ಈ ಥರ ಬರ್ತಾರೆ. ಸೊ ನೀವು ಹೋಗಿದ್ದು ದ ಮೌಂಟ್ ಸೆಕ್ಷನ್. ಮೌಂಟು ಆವಾಗಲೇ ನೀವು ಮಾಡಿ. ಫಸ್ಟ್ ಮೌಂಟಿಂದ ನೀವು ಆರಂಭ ಬಂದ್ರಿ. ಮೌಂಟಿಂದ ಹಾಫ್ ಗಾರ್ಡು ಮತ್ತು ಸೈಡ್ ಕಂಟ್ರೋಲು. ಈ ಕೈನ ನೀಯಿಂದ ಲಾಕ್ ಮಾಡ್ಕೊಂಡು ಸ್ಟ್ರೈಕಿಂಗ್. ಸೊ ಮೌಂಟ್ ಅಲ್ಲ ಇದು, ಮೌಂಟಿಂದ ಸೇಮ್ ಥಿಂಗ್. ಅದನ್ನು ಬಿಟ್ಟಿಲ್ಲ ಅಂದರೆ ಯಾವತ್ತೂ ಈ ಥರ ಪುಷ್ ಮಾಡೋಕ್ಕೆ ಹೋಗ್ಬೇಡಿ. ತುಂಬ ಸ್ಟ್ರಾಂಗ್ ಪೊಸಿಷನ್. ನೀವು ಮಾಡಬೇಕಿರೋದು ಎಲ್ಬೋ ಹೋಗಲಿ ದ ಮೂಮೆಂಟ್. ಅದಾಗ್ತದೆ. ಈ ಕೈನ ಯಾಕೆ ಲಾಕ್ ಮಾಡ್ಕೊಂಡ್ವಿ ಅಂದರೆ ಅವ್ನು ಮತ್ತೆ ನಮಗೆ ಗ್ರಾಪಲ್ ಮಾಡಬಾರ್ದು, ಅವನು ಸ್ಟ್ರೈಕ್ ಮಾಡ್ಬಾರ್ದು, ಹೊಡಿಬಾರ್ದು ಅಂತ. ಮಿಸ್ ಆಯಿತು ಅಂದರೆ ಏನಾಗುತ್ತೆ, ಇಲ್ಲಿಂದ ಅವ್ರು ಡೈರೆಕ್ಟಾಗಿ ಫೇಸ್ ಪಂಚ್ ಹೊಡಿ, ಜೋರಾಗಿ ಬೀಳುತ್ತೆ ಅವೆಲ್ಲ, ಹುಕ್ ಪಂಚ್ ಬೀಳುತ್ತೆ. ಸೊ ಅದಕ್ಕೆ ಅವ್ರನ್ನ ಕಂಟ್ರೋಲ್. ಸೆನ್ಸಿಟಿವ್ ಪಾರ್ಟ್ ಇದು. ಒಂದೆರಡು ಬಿದ್ರೂ ಒಂಥರ ಹ್ಯಾಮರ್ ಫಿಸ್ಟ್ ಹೊಡಿಬೋದು, ಹುಕ್ ಪಂಚ್ ಬರ್ಬೋದು. ಅದಕ್ಕೆ ಏನು ಮಾಡ್ತಾರೆ, ಕೆಲವು ಈ ಥರ ಪುಷ್ ಮಾಡೋಕ್ಕೆ ಯಾವತ್ತೂ ಹೋಗ್ಬೇಡಿ, ನಿಮ್ದು ಹೇಳ್ಕೊಬೋದು. ಅರ್ಥ ಆಗ್ತದೆ. ಇದೆಲ್ಲ ಸೆನ್ಸಿಟಿವ್ ಪಾರ್ಟ್. 1 2 3 4 ಇದು ಬೇಡ, ಇದು ಮಾಡ್ಬೋದು. ಸರಿ, ಬೋ ಡನ್. ಓಕೆ, ಗುಡ್. ಇಟ್ಸ್ ಓಕೆ. ನೈಸ್. ಸೈಡ್ ರೀಚ್ ಮಾಡಿ ಮೌಂಟ್ ಎಸ್ಕೇಪ್. ನೀನು ಮೌಂಟ್ ಎಸ್ಕೇಪ್ ಮಾಡಿ ಅವ್ನು ಬಂದಿಯಾನೆ. ಹಾಂ, ಓಕೆ ಗುಡ್. ಓಕೆ, ಸೈಡ್ ಕಂಟ್ರೋಲ್ ಬಂದು ಸೈಡ್ ಕಂಟ್ರೋಲ್ ಹೋಗು. ಮೌಂಟಿನ ಸೈಡ್ ಹೋಗಿ. ಈಗ ನೈಸ್. ಆ ಕೈನ ಇದು ಮಾಡ್ಕೊಂಡು ಮಂಡಿಯಿಂದ ಲಾಕ್ ಮಾಡ್ಕೊಂಡು. ಹಾಂ, ಓಕೆ. ಆರಂಭ ಹಿಂಗೆ. ಗುಡ್. ನೈಸ್. ಹಾಂ, ನೆಕ್ಸ್ಟ್. ಎಸ್ ವೆರಿ ಗುಡ್. ಇವಾಗ ಸೊ ಇಲ್ಲಿ ಇಕ್ಕಿದ ತಕ್ಷಣ ಏನು ಮಾಡಿ, ಯಾವ ಕೈ ಆದರೂ ಆಗಲಿ ಮೇಲೆ. ಸೊ ಇಲ್ಲಿಂದ ಬೇಕಾದರೆ ಅಲ್ಲಿ ತೊಗೊಬೋದು. ಸೊ ಈಗ ಪ್ಲೇಜರ್. ಸೊ ನೀನು ಇದನ್ನು ಕ್ಲೋಸ್ ಪ್ಲೇಜರ್ ಕೊಟ್ಟಿಲ್ಲ, ಎಲ್ಲ ಮುರಿದೋಗುತ್ತೆ. ಡಿಫ್ರೆನ್ಸ್ ಅರ್ಥ ಆಯ್ತಾ? ಈಗ ಇವನ್ ಲೂಸ್ ಬಿಟ್ರೆ ಮುರಿದೋಗುತ್ತೆ. ಇದನ್ನ ಕ್ಲೋಸ್ ಆಗಿ ಇಟ್ಕೋಬೇಕು. ಕ್ಲೋಸ್ ಗ್ರಿಪ್ ಇಂದ ಎತ್ತ ಟ್ರೈ ಮಾಡುತ್ತೆ. ಅದು ಅಕಸ್ಮಾತು ಅವ್ರು ಎತ್ತೋಕೆ ಮುಂಚೆ ನೋಡಿ ಇದೊಂದು ಲಾಕ್. ಹಾಂ, ಈಗ ಎತ್ತೋದಕ್ಕಾಗ ನೋಡಿ ಇದು ಟ್ರಯಾಂಗಲ್ Triangle ಆಗಿ lock. ಈ ಪೊಸಿಷನ್ ಇದು ಪ್ಲೇಜರ್ ತುಂಬ ಆಗುತ್ತೆ. ನನ್ನ ನೆಕ್ ಆಗ್ತಿಲ್ಲ. ಟ್ರಯಾಂಗಲ್ ಇನ್ನೊಂದಿದೆ, ಎತ್ತೋ ಮೂಮೆಂಟಲ್ಲಿ ಇದ್ರಿಗೆ ಹೋಗ್ತೀನಿ. ಈ ಶೋಲ್ಡರ್ ಲಾಕ್ ಆಗಿರುತ್ತೆ. ಸೊ ಅದ್ರ ಜೊತೆಗೆ ನಾನು ಇದು ಮಾಡಿದ ತಕ್ಷಣ ಆಗೋಯ್ತು. ಎತ್ತೋಕೆ ಆಗೋದಿಲ್ಲ, ಕಷ್ಟ ಅವ್ರಿಗೂ ಎತ್ತು ಒಂದರಿಂದ ಒಂದು ಇಟ್ಸ್ ಕನೆಕ್ಟ್ ಹೋಗ್ತಾ ಇರ್ತೀವಿ. ಯಾಕಂದರೆ ಕೆಲವರು ಇದೊಂದು ತೋರಿಸ್ಬೋದು ಅಷ್ಟೇ, ಬಟ್ ನಾವು ಕಲ್ತಿರೋ ವಿದ್ಯೆ ಒಂದಕ್ಕೆ ಏನಾದರೂ ಇನ್ನೊಂದು ಸ್ಕೆಚ್ ಮಾಡಿದ್ದಾರೆ ಕೌಂಟರ್ ಬರುತ್ತೆ. ನಾನು ಹಾಕ್ಕೊತೀನಿ ಅಲ್ಲೇ. ಅರ್ಥ ಆಗ್ತಾ ಇದೆ. ಟ್ರಯಾಂಗಲ್ ಇದು ಆಗೋದಿಲ್ಲ. ಒಂದು ಸಿಂಗಲ್ ಸಿಕ್ಬಿಡುತ್ತೆ ಸರ್, ಇದು ಆಗ್ತಾಯಿಲ್ಲ ಅಂದರೆ ಇಲ್ಲಿಂದ ಇನ್ನೊಂದು ಆಗ್ಬೋದು. ನಿಮ್ಮ ಹಿಪ್ ಟರ್ನ್ ಮಾಡಿ, ಟರ್ನ್, ಬೂಮ್. ಅರ್ಥ ಆಗ್ತಾಯಿದೆ. ಪ್ರೆಸ್ ಮಾಡಿ. ಹಾಂ, ಮಿಸ್ ಆಗಿ ಸೈಡ್ಗೆ ಹೋಗಿ ಟ್ರೈ, ಎಸ್ಕೇಪ್, ನೋ ಸ್ಟ್ರೈಕಿಂಗ್. ಹೊಡೆಯೋದು ಬೇಡ. ಒಂದು ಕಾಲಲ್ಲಿ ಬೇಕಾದ್ರೆ ಮಂಡಿನ ಹಾಕಿ ಕೆಳಗಡೆ ಇದು ಮಾಡ್ಕೊಳ್ಳಿ. ಸೈಡಿಗೆ ಬನ್ನಿ. ಹಾಂ, ಓಕೆ. ಹಾಂ, ಗಿಲೆಟಿನ್ ಸಿಕ್ಕಿತ್ತು. ಅಯ್ಯೋ, ನೈಸ್ ಒನ್. ಹಾಂ, ಕೊಡ್ತೀನಿ ನಾನು. ಗುಡ್ ಜಾಬ್. ದ ಮೂಮೆಂಟ್ ಸೊ ಈ ಥರ
ಮಹೇಶ ಸಿಗಾಕೊಂಡ ಸ್ಪ್ಯಾಂಕಿಂಗ್. స్టాప్ ముందు ఏమి ఇది లేకుండా టైం ಅದಾದ್ಮೇಲೆ ಆರಂಭ ಗುಡ್ ಸೊ ಇದೆಲ್ಲ ವರ್ಕೌಟ್ ಮುಗಿಸಿ ಕ್ಯಾಂಡಿಡೇಟ್ಸ್ಗಳು ನೋಡಿ ಚಿಲ್ ಮಾಡ್ತಾವ್ರೆ. ಹೇಳಿ ಬ್ರೋ. ನಿನ್ನೆ ಸೂಪರ್ ಆಗಿತ್ತು ಬ್ರೋ. ಹೊಸ ವಿಚಾರ, ಹೊಸ ಜನ, ಹೊಸ ವಾತಾವರಣ ಎಲ್ಲ. ಮೊದಲೆಲ್ಲ ನಾವು ರೂಮ್ಗಳಲ್ಲಿ 4 ಗೋಡೆ ಮಧ್ಯೆ ಮಾಡ್ತಾ ಇದ್ವಿ. ಆ ಥರ ಅಲ್ಲ ಅವರು. ನಾನು ಹೇಳೋದು ಪ್ರಾಕ್ಟೀಸ್ನ. ನಾವು MMA ಪ್ರಾಕ್ಟೀಸ್ ಎಲ್ಲ ಸ್ಪೋರ್ಟ್ಸ್ದೆಲ್ಲ ಬೇರೆ ಒಂದು ಹಾಲಲ್ಲಿ ಮಾಡ್ತಾಯಿದ್ವಿ. ಈ ಥರ ಹೊಸ ನನ್ನ ಜೀವನದಲ್ಲೇ ಹೊಸದಾಗಿ. ಮೊದಲೆಲ್ಲ ಬೀಚ್ ನೋಡೋಕೆ ಬರ್ತಾಯಿದ್ವಿ, ಸುಮ್ಮನೆ ಟೈಮ್ ಪಾಸ್ ಮಾಡೋಕೆ ಹುಡುಗ್ರ ಜೊತೆ ಜಾಲಿಯಾಗಿ, ಬಾಯ್ಸ್ ಜೊತೆ ಒಂದು ಜಾಲಿಯಾಗಿ ಬರೋಕ್ಕೆ ಬರ್ತಿದ್ವಿ. ಇವಾಗೆಲ್ಲ ನೋಡಿ ಬೀಚಲ್ಲಿ MM ಮಾಡ್ತಾಯಿದ್ದಾರೆ ಅಂದರೆ ದಟ್ ಈಸ್ ಬೇರೆ ಲೆವೆಲ್. ಆ ಥಾಟೇ ಬೇರೆ ಥರ ಇದೆ ಸರ್ದು. ಥ್ಯಾಂಕ್ಸ್ ಟು ಕೃಷ್ಣಮೂರ್ತಿ ಸರ್ ಅಂದ ಶಶಿ ಸರ್. ಒಳ್ಳೆ ಕೋಚಿಂಗ್ ಕೊಟ್ಟರು, ಸೂಪರಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಒಳ್ಳೆ ಹೊಸ ಫ್ರೆಂಡ್ಸ್ ಸಿಕ್ಕಿದ್ರು, ನಿಮ್ಮ ಮೈಸೂರವರು, ಇವ್ರು ಮಂಡ್ಯದವರು ಎಲ್ಲ ಬೇರೆ ಕಡೆ ಎಲ್ಲ ಹೊಸ ಸ್ನೇಹಿತರು ಸಿಕ್ಕರು. ಸಖತ್ ಖುಷಿ ಆಯಿತು. ಮಾತಾಡಿ ಬ್ರೋ ನೀವು ಒಂಚೂರು. ಈಗ ಬ್ರೋ ಆ್ಯಕ್ಚುಲಿ ನಾವು ಈಗ ತೇಜಸ್ನ ಹುಡುಕ್ತಾ ಇದ್ವಿ ಬ್ರೋ. ಎಲ್ಲಿ ನಮ್ಮ ತೇಜಸ್ ಅಂತ. ನಾವು ಎಲ್ಲಿ ಆ ಕಡೆ ಇರ್ಬೋದು ಅಂತ ಅಂದ್ಕೊಂಡ್ವಿ. ಬಟ್ ತೇಜಸ್ ಅವರು ನಮ್ಮ ಎದುರಿಗೆ ಬಂದಿದ್ದಾರೆ. ಏನಾದರೂ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ. ಈ ಥರ ನಾವು ಟ್ರೈನಿಂಗ್ MMA ಕ್ಯಾಂಪ್ ಅಟೆಂಡ್ ಮಾಡಿರಲಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಫ್ರೆಂಡ್ಸ್ಗಳು ಪಾಪ ನಮ್ಮ ಬ್ರದರ್ಸ್ ಥರ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಎಸ್ಪೆಷಲಿ ತೇಜಸ್ ಆಗ್ಬೋದು, ಅವ್ರ ರೂಮ್ಮೇಟ್ಸ್ ಎಲ್ಲ ತುಂಬಾ ಎಂಜಾಯ್ ಮಾಡಿದ್ವಿ ಬ್ರೋ. ಒಳ್ಳೆ ಪ್ಲೇಸು, ಒಳ್ಳೆ ಪ್ಲೇಯರ್ಸು. ಇದ್ರ ಏನು ಹೇಳ್ಬೇಕಂತ ತೇಜಸ್ ಅವರು ತುಂಬ ಕಷ್ಟಪಟ್ಟಿದ್ದಾರೆ. ಅದಕ್ಕೇನೆ ಅವರು ಕಾಲು ಎಳಿತಾರೆ. ಇಲ್ಲ ಹಾಗಾಗಿ ಕ್ಯಾಂಪ್ ಬ್ರೋ ಸೂಪರಾಗಿ ಮಾಡಿದ್ದಾರೆ. ಎಸ್ಪೆಷಲಿ ಒಳ್ಳೆ ಸರ್ರು. ನಮಗೆ ಈ ಥರ ಐಡಿಯಾಸ್ ಇರಲಿಲ್ಲ ಈ ಥರ ನಮಗೆ ಟ್ರೈನಿಂಗ್ ಆಗುತ್ತೆ ಅಂತ. ಬಟ್ ಸಖತ್ ಎಕ್ಸ್ಪೀರಿಯೆನ್ಸು ಬ್ರೋ. ನೆಕ್ಸ್ಟ್ ಯಾವುದೇ ಕ್ಯಾಂಪ್ ಇದ್ರೂ ಖಂಡಿತ ಅಟೆಂಡ್ ಮಾಡ್ತೀವಿ, ನಮ್ಮ ಸ್ಟೂಡೆಂಟ್ಸ್ನೂ ಅಟೆಂಡ್ ಮಾಡಿಸ್ತೀವಿ. ಬಟ್ ಒಳ್ಳೆ ಸೂಪರ್ ಟೀಮ್ ಬ್ರೋ. ಥ್ಯಾಂಕ್ ಯು. ಹಲೋ ಸರ್, ತಮ್ಮ ಹೆಸರು ಗೊತ್ತಾಗಲ್ಲ? ಕಾರ್ತಿಕ್ ಅಂತ. ತಾವು ಬಂದು ಮಂಗಳೂರಿಂದ. ಓಕೆ, ಈ ಟ್ರೈನಿಂಗ್ ಕ್ಯಾಂಪ್ ಬಗ್ಗೆ, ಇಲ್ಲಿ ನಡೀತಂಥ ಕ್ಯಾಂಪ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ನಂದು MMA ಬಗ್ಗೆ ಫಸ್ಟ್ ಎಕ್ಸ್ಪೀರಿಯನ್ಸ್. ಬೇರೆ ಸ್ಪೋರ್ಟ್ಸ್ ಎಲ್ಲ ಗೊತ್ತಿತ್ತು, ಆದರೆ MMA ಬಗ್ಗೆ ಒಂದು ತಿಳ್ಕೊಳ್ಬೇಕಂತ ಒಂದು ಇಂಟ್ರೆಸ್ಟ್ ಇತ್ತು. ನನಗೆ ಬಂದಿದ್ದೆ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಓಕೆ, 2 ದಿವಸ ಕ್ಯಾಂಪ್ ಮಾಡ್ಬೋದಂತ ಫಸ್ಟ್ ಡೇ ನೋಡಬೇಕಾದ್ರೆ ಆಗಲ್ಲ ಅಂತ ಅಂದ್ಕೊಂಡೆ. ಹಂಗೆ ಮಾಡ್ಕೊಂಡು ಹೋದ್ಮೇಲೆ ಒಂದು ಎಕ್ಸ್ಪೀರಿಯನ್ಸಲ್ಲಿ ಇನ್ನೂ ತಿಳ್ಕೊಬೇಕಂತ ಇದಾಗ್ತಾ ಇದೆ ಇಂಟ್ರೆಸ್ಟ್. 2 ದಿವಸ ಕಂಪ್ಲೀಟಾಗಿ ಮಾಡಿದ್ದೀವಿ. ಸೊ ಕಾರ್ತಿಕ್ ಬ್ರೋ, ದಮ್ ಹಿಡ್ಕೊಂಡು ಏನೋ ಮಾಡ್ತಾಯಿದ್ದೀರಾ? ಸೊ ಮೈಕು ನಾನೇನು ಹೇಳಬೇಕು? ನಿನ್ನ ಅಭಿಪ್ರಾಯ ಹೇಳು, ಏನನ್ಸ್ತು? ಅಲ್ಲ ಬಂದ್ಬಿಟ್ಟು ಮಾತಾಡ್ತಿರೋ, ನಾವು ಮಾತಾಡೋದ್ರಿ ಏನು ಮಾತಾಡೋಣ? ಏನೋ ನಮಸ್ಕಾರ ಬಾಬಾ, ಚೆನ್ನಾಗಿತ್ತು. ಈಗ ನೀವು ಕ್ಲಾಸ್ ತಗೊಳ್ಳೋದಕ್ಕೂ ಓಕೆ, ಇಲ್ಲಿ ಬಂದು ತಗೊಳ್ಳೋದಕ್ಕೆ ಏನು ಡಿಫ್ರೆನ್ಸ್ ಅನಿಸ್ತು? ನಾವು ಇಷ್ಟೊಂದು ತಪ್ಪು ಮಾಡ್ತಾ ಇದೀವ ಅಂತ ಅನಿಸ್ತು. ಮಾಡೋದಕ್ಕೂ ಮಾಡಿಸೋದಕ್ಕೂ ತುಂಬ ವ್ಯತ್ಯಾಸ ಇದೆ. ತೋರಿಸೋದು ಒಂದು, ಮಾಡೋದು ಒಂದು. ಈ ಥರ ನಮ್ಮ ಫಾಲ್ಟ್ ಆಗುತ್ತೆ. ಆ್ಯಸ್ ಎ ಕೋಚ್ ನೀವು ಹೇಳ್ಕೊಡೋದು ಚೆನ್ನಾಗಿ ಹೇಳ್ಕೊಡ್ಬೇಕು, ಮಾಡ್ಬೇಕಾದ್ರೂ ಹಂಗೆ ಚೆನ್ನಾಗಿ ಮಾಡಬೇಕು. ತಪ್ಪಾಗಿ ಮಾಡಬಾರ್ದು. ಆಮೇಲೆ ಹುಡುಗರು ಮಕ್ಕಳಿರ್ತಾರೆ, ಸರ್ ನೀವೇ ಮಾಡ್ತಲ್ಲ ನಮ್ಗೆ ಯಾಕೆ ಕೇಳ್ತೀರಾ ಅಂತ. ಓಕೆ, ಹೋಗೋಣ ಮುಂದಕ್ಕೆ. ಕಮ ಎತ್ತಾಗ ಹೋಗೋಣ, ಮುಂದಕ್ಕೆ ಹೋಗೋಣ ಬನ್ನಿ.
ನಮಗೆಲ್ಲ ಗೊತ್ತಾಗೋಯ್ತು. ಸ್ವಾಟ್ ಡಮಿಲ್ ಅಲ್ಲ, ಈಗ ಈ ಹ್ಯೂಮನ್ ಡಮಿ ಬಗ್ಗೆ ಹೇಳಿ. ಇಲ್ಲಿ ಮಗ ತೋರಿಸಿ ಒಂಚೂರು. ಹಾಂ, ಸ್ವಾಟ್ ಡಮಿಲ್ ಆಯ್ತು, ಇವಾಗ ಹ್ಯೂಮನ್ ಡಮಿ ಬಗ್ಗೆ ಹೇಳಿ. ಸೀರಿಯಸ್ ನೋಡಿ ಮಾತಾಡಬೇಕು. ಇದು ನಿಮ್ನೇನು 8 ತೋರ್ಸಕ್ಕೆ ಕರ್ಕೊಂಬಂದಿಲ್ಲ, ನೀವು ಮಾತಾಡಿಲಿ. ನೆಗಾಡ್ಸೇಕ ನೋಡೋದ ಒಂದು ಸ್ಮೈಲ್. ಸೊ ಸಂಪಾಯ್ ಅಂತೂ ಆಫ್ ಸರ್ಫಿಂಗ್ ಬೋರ್ಡಲ್ಲಿ ಇವಾಗ ನಾವು ಸರ್ಫಿಂಗ್ ಮಾಡೋಣ ಅಂತ ಎಲ್ಲರೂ ಟ್ರೈ ಮಾಡೋಣ ಅಂತ. ಸೊ ಓಕೆ, ಟ್ರೈ ಮಾಡೋಣ. ಈಗ ಸರ್ಫಿಂಗ್ಗೆ ಹೋಗ್ತಾ ಇದ್ದೀವಿ ನಾವು ಸ್ವಲ್ಪ ಎಲ್ಲ. ನೋಡಿ ಹೇಗಿರುತ್ತೆ ಅಂತ. ಇಲ್ಲಿ ಡಾಕ್ಟ್ರು ಇದ್ದಾರೆ. ಗೈಸ್ ಈಗ ಸರ್ಫಿಂಗ್ ಹೋಗೋಣ ಬನ್ನಿ. ಸರ್ಫಿಂಗ್ ಮಾತ್ರ ಸೂಪರ್ ಆಗಿತ್ತು. ತಣ್ಣೀರ್ ಮೈಗೆ ಬಂದರೆ ಮಿಸ್ ಮಾಡಬೇಡಿ. ಸರ್ಫಿಂಗ್ ಲೆಟ್ಸ್ ಎಂಜಾಯ್. ಸೊ ಓವರ್ ಆಲ್ ಟ್ರಿಪ್ ಥರನೇ ಇತ್ತು ಇವತ್ತು. ಎಲ್ಲ MMA ಕ್ಯಾಂಪ್ಸ್ ಚೆನ್ನಾಗೋಯ್ತು. ಎಲ್ಲ ಥರ ಆಟಗಳನ್ನ ಆಡಿದ್ವಿ ನೀರಲ್ಲಿ. ಹಿಂಗೆ ಅನಿಸ್ತಿದೆ ಸ್ವಲ್ಪ ಇವತ್ತು ವರ್ತ್ ಇಟ್ ಅಂತೀರ ಇವತ್ತು. ಎಲ್ಲ ಬಾಡಿ ಪೇನ್ನು, ಈಗ ಬಾಡಿ ಪೇನ್ ಇರೋದು, ಸರ್ಫಿಂಗ್ ಮಾಡಿದ್ದು. ಓಕೆ, ತುಂಬ ಖುಷಿ ಅನಿಸ್ತದೆ. ನೆಮ್ಮದಿ ಜೀವನ ಅಂತೀರಾ, ನೆಮ್ಮದಿ ಜೀವನ. ಈಗ ಒಂದು ಕಾಫಿ ಹಾಕೊಂಡ್ಬಿಟ್ರೆ, ಈಗ ಒಂದು ಕಾಫಿ ಕುಡ್ಕೊಂಡು ನಿದ್ದೆ ಮಾಡ್ಕೊಂಡ್ಬಿಟ್ರೆ ಇನ್ನೂ ನೆಮ್ಮದಿ. ಸೊ ಸ್ಟೇ ಟ್ಯೂನ್ಡ್ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಸೊ ಸೈನಿಂಗ್ ಆಫ್ ತೇಜಸ್. ಹಾಗೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಂತ ಈ ಕಡೆ ಬರಕ್ಕೆ ಸಾಧ್ಯನೇ ಇಲ್ಲ. 2341 ಜೀವ ಪ್ಲಸ್ ಇದೆ. ಚಿಕನ್